ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್. ಈಗ ಹೋಟೆಲ್ ಆಹಾರದ ದರದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಈಗ ನಿರ್ಧಾರ ಮಾಡಿಕೊಂಡಿದೆ. ಕಾರಣ ಏನು ಅಂತಂದ್ರೆ, ಯಾವಾಗ ಈ ಒಂದು ದರ ಏರಿಕೆ ಆಯ್ತೋ ಆ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು, ನಮ್ಮ ಗ್ರಾಹಕರನ್ನ ನಾವು ಬಿಟ್ಕೊಡಕ್ಕಾಗೋದಿಲ್ಲ, ಹಾಗಾಗಿ ದಿಢೀರಾಗಿ ಬೆಲೆ ಏರಿಕೆ ಅಂತೂ ಮಾಡೋದಿಲ್ಲ, ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಬೆಲೆ ಏರಿಕೆ ಮಾತ್ರ ಮಾಡೋದಿಲ್ಲ ಊಟ ತಿಂಡಿಗಳ ಮೇಲೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಈ ಒಂದು ನೆನೆಯೂ ಕೂಡ ಒಂದಷ್ಟು ಆರ್ಥಿಕ ವರ್ಷ ಆರಂಭ ಆಯಿತು, ಅದಾದ ನಂತರ ಬಹಳಷ್ಟು ಬೆಲೆ ಏರಿಕೆಗಳಾಯಿತು, ಬಹಳಷ್ಟು ಬದಲಾವಣೆ ನಿನ್ನೆಯಿಂದ ಬಂದಿದೆ. ಅದರ ಪರಿಣಾಮ ಏನು ಅಂತಂದ್ರೆ, ಈಗ ತಿಂಡಿಗಳ ಮೇಲೆ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್ ಇದು. ಹೋಟೆಲ್ನಲ್ಲಿ ಸಿಗುವಂತಹ ಪದಾರ್ಥಗಳ ಬೆಲೆಯೂ ಕೂಡ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಷ್ಟು ದಿನ ಹೇಗೋ ಅಡ್ಜಸ್ಟ್ ಮಾಡ್ತೀವಿ, ಆದರೆ ನಮ್ಮ ಗ್ರಾಹಕರನ್ನ ನಾವು ಕಳೆದುಕೊಳ್ಳಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು, ಹೋಟೆಲ್ ಸಂಘದವರು ಕೂಡ ಹೇಳ್ತಾ ಇದ್ರು. ಆದರೆ ಈಗ ಆ ರೀತಿ ನಡೆಯೋದಿಲ್ಲ. ನಿನ್ನೆಯಿಂದ ಯಾವಾಗ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಬದಲಾವಣೆ ಆಯಿತು, ಅದಾದ ನಂತರ ಈಗ ಅವ್ರಿಗೂ ಕೂಡ ಸಾಕಾಗೋಗಿದೆ. ಎಲ್ಲರೂ ಕೂಡ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಎಲ್ಲವೂ ಕೂಡ ನಷ್ಟನೇ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಅಂತೂ ಹೋಟೆಲ್ ಮಾಲೀಕರಿಗೆ ಈಗ 4,000 5,000 ಈ ರೀತಿಯಾಗಿ ಅವರು ಕೊಟ್ಟು ತಗೊಳ್ತಿದ್ದಾರೆ. ಹಾಗಾಗಿ ತಿಂಡಿಗಳ ಮೇಲೆ ಈಗ ಬೆಲೆ ಏರಿಕೆ ಮಾಡ್ತೀವಿ ಅಂತೇಳಿ ಇದೀಗ ನಿರ್ಧಾರ ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನಕ್ಕೆ ಇಷ್ಟೊಂದು ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ, 1 kg ಗಾರ್ಬೇಜ್ಗೆ 12 ರೂಪಾಯಿ ಕೊಡಲಾಗುತ್ತೆ. ಇದರ ಜೊತೆಗೆ ಬಿಲ್ಡಿಂಗ್ ಬಾಡಿಗೆ ಇರ್ಬೋದು, ದಿನಸಿ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಹೊಡೆತ ಬೀಳ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ದರ ಏರಿಕೆ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಸಿಗುವಂತಹ ಪದಾರ್ಥಗಳ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಯಾವುದೇ ಕಡಿವಾಣ ಕೂಡ ಹಾಕೋದಿಲ್ಲ. ಕಾರಣ ಏನು ಅಂತಂದ್ರೆ, ಕಡಿವಾಣ ಹಾಕೋದಿಕ್ಕೆ ಅವ್ರ ಹತ್ರ ಒಂದು ರೀಸನ್ ಇರಬೇಕಲ್ಲ. ಕಡಿವಾಣ ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಕೆಲವೊಂದು ಪದಾರ್ಥಗಳ ಮೇಲೆ ಈಗ ಬೆಲೆ ಏರಿಕೆ ಆಗೋದು ಕನ್ಫರ್ಮ್. ಹೋಟೆಲ್ ಮಾಲೀಕರ ಇಚ್ಛೆಯಂತೆ ಪದಾರ್ಥಗಳ ದರ ಏರಿಕೆ ಮಾಡಬಹುದು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ರು.